ಜೈಲಿನಲ್ಲಿರೋ ದರ್ಶನ್ಗೆ ಕಾದಿದೆ ಮತ್ತೊಂದು ಶಾಕ್. ರಾಜಾತಿಥ್ಯ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಿದ್ಧತೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಂತ ವಿಚಾರ, 3 ಪ್ರಕರಣಗಳ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ನಡೆಸಿರುವಂತದ್ದು. ದರ್ಶನ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಭಾಗಿಯಾಗಿದ್ದಂಥ ಕೇಸ್, ರಾಜಾತಿಥ್ಯ ಪಡೆದಂಥ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಲೀಗಲ್ ಸೆಲ್ನ ಅಭಿಪ್ರಾಯವನ್ನ ಕೇಳಿರುವಂಥದ್ದು ಪೊಲೀಸರು. ತನಿಖಾ ವರದಿ ಬಗ್ಗೆ ಕಾನೂನು ಅಭಿಪ್ರಾಯವನ್ನ ಪಡೆಯೋದಕ್ಕೆ ರವಾನೆ ಮಾಡಲಾಗಿದೆ. ಲೀಗಲ್ ಸೆಲ್ ಒಪಿನಿಯನ್ ಬಂದ ಕೂಡಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥದ್ದು. ಬಹುತೇಕ ಈ ತಿಂಗಳ ಅಂತ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಲೀಗಲ್ ಸೆಲ್ ಒಪಿನಿಯನ್ ಅನ್ನ ಪಡೆದು ಅದಾದ ನಂತರ ಚಾರ್ಜ್ ಶೀಟ್ ಸಲ್ಲಿಸುವಂತ ಸಾಧ್ಯತೆ ಇದೆ. ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಗಾರ್ಡನ್ ನಲ್ಲಿ ಆರಾಮಾಗಿ ಕೂತು ಕಾಫಿ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ದರ್ಶನ್ ಕೂತಿರುವಂತ ಒಂದು ಫೋಟೋ ವೈರಲ್ ಆಯ್ತು. ಅದಾದ ನಂತರ ವಿಡಿಯೋ ಕಾಲ್ ನಲ್ಲಿ ಯಾರ್ದೋ ಜೊತೆಗೆ ದರ್ಶನ್ ಮಾತನಾಡ್ತಿದ್ದು ಕೂಡ ವೈರಲ್ ಆಯ್ತು. ಅಂದ್ರೆ ಒಳಗಡೆ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರಿಗೆ ರಾಜಾತಿಥ್ಯ ಸಿಗ್ತಾ ಇದೆ, ಯಾವುದೇ ಪನಿಷ್ಮೆಂಟ್ ಸಿಗ್ತಿಲ್ಲ. ಜೈಲಿಗೆ ಕಳ್ಸೋದು ಯಾಕೆ, ಮಾಡಿರೋ ತಪ್ಪಿನ ಅರಿವಾಗ್ಲಿ, ಶಿಕ್ಷೆ ಅನುಭವಿಸ್ಲಿ ಅಂತ. ಆದ್ರೆ ಆರಾಮಾಗಿ ರಾಜಾತಿಥ್ಯ ಪಡಿತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಅದಾದ ನಂತರ ಬೇಲ್ ಮೇಲೆ ಆಚೆ ಬಂದ್ರು. ಪೊಲೀಸರು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು. ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡ್ತು. ಈಗ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ನಟ ದರ್ಶನ್. ಆದ್ರೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇರುವಂತದ್ದು, ಈ ಹಿಂದೆ ಪಡೆದಂತ ರಾಜಾತಿಥ್ಯ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ರೆಡಿ ಆಗಿರುವಂಥದ್ದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವು ನೀಡ್ತಾ ಹೋಗ್ತಾರೆ. ಶಿವು, ದರ್ಶನ್ ಅವರು ಈ ಹಿಂದೆ ಇದ್ದಂಥ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದ ಕೇಸ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರು, ಬೇಲ್ ತಗೊಂಡ್ರು, ಮತ್ತೆ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಇರಿಸಿದೆ. ಈಗ ಅಟ್ಲೀಸ್ಟ್ ಒಂದು ಹಾಸಿಗೆ ಕೊಡಿ ಅಂತ ಬೇಡ್ತಿದ್ದಾರೆ ನಟ ದರ್ಶನ್ ಅವರು. ಆದ್ರೆ ಈ ಹಿಂದೆ ಪಡೆದಂಥ ರಾಜಾತಿಥ್ಯ ಕೇಸ್ನ ಚಾರ್ಜ್ ಶೀಟ್ ಸಿದ್ಧತೆಯಾಗಿದ್ಯಂತೆ. ಈ ಕುರಿತು ಅಪ್ಡೇಟ್ಸ್ ಕೊಡೋದಾದ್ರೆ ವಿದ್ಯಾ, ಈ ಒಂದು ಕೇಸ್ಗೆ ಈಗ ಮತ್ತೆ ಜೀವ ಬಂದಿರೋದು. ಈಗಾಗಲೇ ತನಿಖೆ ಮಾಡಿದ್ದಾರೆ. ರಾಜಾತಿಥ್ಯ ಪರಪ್ಪನಗರ ಜೈಲಿನಲ್ಲಿ ರಾಜಾತಿಥ್ಯ ಪಡ್ಕೊಂಡಂತ ಏನ್ ಪ್ರಕರಣ ದಾಖಲಿಸ್ಕೊಂಡಿದ್ರು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ, ನಟ ದರ್ಶನ್ ಸೇರಿದಂತೆ ವಿಲ್ಸನ್ ಗಾರ್ಡನ್ ನಾಗ ಮತ್ತೆ ಕುಳ್ಳ ಸೀನಾ ಇವರೆಲ್ಲರೂ ಕೂಡ ಯಾರ್ಯಾರೆಲ್ಲ ಲಾನಲ್ಲಿ ಇದ್ರು, ಆ ಲಾನಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಸಿಗರೇಟ್ ಸೇರ್ತಾ ಇದ್ದಂತ ಒಂದು ಫೋಟೋ ಏನು ಹೊರಗಡೆ ಬಂದಿತ್ತು. ಆ ನಂತರದಲ್ಲಿ ಅದನ್ನ ತನಿಖೆ ಒಳಪಡಿಸಲಾಯಿತು, ಕೇಸು ಕೂಡ ಮಾಡ್ಕೊಳ್ಳಾಯಿತು. ಆ ಕೇಸನ್ನ ತನಿಖೆ ಮಾಡಿದ ನಂತರದಲ್ಲಿ ಸಂಪೂರ್ಣವಾದಂತ ತನಿಖಾಧಿಕಾರಿಗಳು ಬರೆದಿರುವಂತ ವರದಿ ಏನಿದೆ, ಆ ವರದಿ ಪ್ರಕಾರವಾಗಿ ಈಗ ಚಾರ್ಜ್ ಶೀಟ್ ಹಾಕ್ಬೇಕಾಗಿದೆ. ಆ ಚಾರ್ಜ್ ಶೀಟ್ಗೆ ಕಾನೂನು ಸಲಹೆಯನ್ನ ಪಡ್ಕೊಳ್ಳೋಕ್ಕಿದೆ. ಹಾಗಾಗಿನೇ ಈಗ ಲೀಗಲ್ ಸೆಲ್ ಕಳಿಸಿರುವಂತದ್ದು. ಲೀಗಲ್ ಸೆಲ್ಲಿಂದ ಒಮ್ಮೆ ಒಪಿನಿಯನ್ ಬಂದ ಕೂಡ್ಲೇನೆ ಆ ಚಾರ್ಜ್ ಶೀಟ್ ಅನ್ನ, ಆ ದೋಷಾರೋಪ ಪಟ್ಟಿಯನ್ನ ನಮೂದು ಮಾಡ್ತಾರೆ. ದೋಷಾರೋಪ ಪಟ್ಟಿಯನ್ನ ನಮೂದು ಮಾಡಿ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆಗ ಅದರಲ್ಲಿ ಏನೆಲ್ಲ ದೋಷಾರೋಪಣೆ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ದರ್ಶನ್ ಇನ್ನೊಂದು ಸುತ್ತಿನ ಕಾನೂನಿಗೆ ಒಳಗಾಗ್ಬೇಕಾಗತ್ತೆ. ಅಲ್ಲಿ ಕೂಡ ಕಾನೂನು ಹೋರಾಟಕ್ಕೆ ಸಿದ್ಧ ಆಗ್ಬೇಕಾಗತ್ತೆ. ಅಂದ್ರೆ ದೋಷಾರೋಪಣೆ ಪಟ್ಟಿ ಸಲ್ಲಿಕೆ ಆದ್ರೆ ಅದರಲ್ಲಿ ಇರುವಂತಹ ಆರೋಪಗಳನ್ನೇ ಎಲ್ಲವನ್ನು ಕೂಡ ಹೇಗೆ ಡಿಫೆಂಡ್ ಮಾಡ್ಕೋತಾರೆ ಅನ್ನುವಂಥದ್ದು ಈಗ ಅವ್ರಿಗೆ ಮತ್ತೊಂದು ಸಂಕಷ್ಟ ಎದುರಾಗುವಂಥದ್ದು. ಹಾಗಾಗಿ ಅಲ್ಲಿ ಜೈಲಿನ ಕೈಪಿಡಿ ಪ್ರಕಾರವಾಗಿ ನಾನು ಅಲ್ಲಿ ಲಾನಲ್ಲಿ ಕೂತ್ಕೊಂಡಿದ್ದೆ, ಚೇರು ಇತ್ತು, ಅಥವಾ ನಾನು ಕಾಫಿ ಕುಡಿದಿದ್ದು, ಅಥವಾ ಸಿಗರೇಟ್ ಸೇದೋದಕ್ಕೆ ಅವಕಾಶ ಇದೆ, ಈ ತರದ ಅವರ ಆರ್ಗ್ಯುಮೆಂಟ್ಸ್ ಏನಿರುತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ಈ ಕೇಸ್ಗೂ ಕೂಡ ಮಾಡ್ಬೇಕಾಗಿ ಬರುತ್ತೆ. ಸೊ ಈಗ ಸದ್ಯಕ್ಕೆ ಲೀಗಲ್ ಸೆಲ್ಲಿಂದ ಒಪಿನಿಯನ್ ಬಂದ ಕೂಡ್ಲೇನೆ ಚಾರ್ಜ್ ಶೀಟ್ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಲ್ಲಿದ್ದಂತಹ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಲ್ಲಿ ತಪ್ಪುಗಳನ್ನ ಮಾಡಿದ್ದಾರೆ, ಏನೆಲ್ಲ ಕಾನೂನು ಬಾಹಿರವಾಗಿ ಅಲ್ಲಿ ನಡ್ಕೊಂಡಿದ್ದಾರೆ, ರಾಜಾತಿಥ್ಯವನ್ನ ಪಡ್ಕೊಂಡವ್ರು ಯಾರು, ಇದನ್ನ ತಂದುಕೊಟ್ಟವ್ರು ಯಾರು, ಪ್ರತಿಯೊಂದು ಕೂಡ ಈ ದೋಷಾರೋಪಣೆ ಪಟ್ಟಿಯಲ್ಲಿ ಬರುತ್ತೆ. ಆಗ ಅಲ್ಲಿನ ಜೈಲಧಿಕಾರಿಗಳಾಗ್ಬೋದು ಅಥವಾ ಸಹ ಕೈದಿಗಳಾಗ್ಬೋದು, ಅಲ್ಲಿನ ಬೇರೆ
ಸಜಾಬಂದಿಗಳೇನಾದ್ರೂ ಇವರಿಗೆ ಸಹಾಯ ಮಾಡಿದ್ರ, ಈ ಎಲ್ಲವೂ ಕೂಡ ದೋಷಾರೋಪಣೆ ಪಟ್ಟಿಯಲ್ಲಿ ಇರುತ್ತೆ. ಅಂದ್ರೆ ಈಗ ಲೀಗಲ್ ಸೆಲ್ ಇಂದ ಒಪಿನಿಯನ್ ಬಂದು ಕೂಡ್ಲೇನೆ ಅವರು ಈಗ ದೋಷಾರೋಪಣೆ ಪಟ್ಟಿಯನ್ನ ಸಲ್ಲಿಸ್ತಾರೆ. ಅದರಲ್ಲಿ ಏನೆಲ್ಲ ನಮೂದಾಗಿದೆ ಅನ್ನುವಂಥದ್ದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರಲ್ಲಿ ನಟ ದರ್ಶನ್ ಏನೆಲ್ಲ ಪಾತ್ರ ಬರುತ್ತೆ, ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಅವರ ಆರೋಪಕ್ಕೆ ಒಳಗಾಗ್ತಾರೆ, ಅಪರಾಧಕ್ಕೆ ಗುರಿ ಆಗಬಹುದು ಅನ್ನುವಂಥದ್ದು ಕೂಡ ವಿವರವಾಗಿ ಬರೆದಿರ್ತಾರೆ. ಸದ್ಯಕ್ಕೀಗ ಲೀಗಲ್ ಒಪಿನಿಯನ್ ಬಂದ ನಂತರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಚಾರ್ಜ್ ಶೀಟ್ ನಲ್ಲಿ ನಟ ದರ್ಶನ್ ಹೊರತುಪಡಿಸಿ ಇನ್ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಕೂಡ ರಿವೀಲ್ ಆಗುತ್ತೆ. ಅಲ್ಲಿ ಆಫೀಸರ್ಸ್ ಮೇಲೂ ಕೂಡ ದೋಷಾರೋಪಣೆ ಪಟ್ಟಿ ಇದೆಯಾ ಅನ್ನುವಂಥದ್ದು ಗೊತ್ತಾಗುತ್ತೆ. ವಿದ್ಯಾ, ಶಿವು, ಪ್ರಮುಖವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ದರ್ಶನ್ ಅವರಿಗೆ ಏನಾಗತ್ತೆ, ಯಾವ ರೀತಿಯಾದ ಒಂದು ಪರಿಣಾಮವನ್ನು ಎದುರಿಸಬೇಕಾಗತ್ತೆ ನಟ ದರ್ಶನ್ ಅನ್ನೋದು ಪ್ರಮುಖವಾದ ಪ್ರಶ್ನೆ. ಯಾಕಂದ್ರೆ ಈಗ ಹಾಸಿಗೆ ದಿಮ್ ಕೊಟ್ಬಿಡಿ ಸಾಕು ಅನ್ನೋ ಅಷ್ಟರ ಮಟ್ಟಿಗೆ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇರುವಂಥದ್ದು. ಬೇಸಿಕ್ ಅಥವಾ ಮೂಲಭೂತ ಸೌಕರ್ಯ ಕೊಡಿ ಅಂತ ಕೋರ್ಟ್ ಹೇಳಿದ್ರು, ಜೈಲಧಿಕಾರಿಗಳು ಕೊಟ್ಟಿಲ್ಲ. ಈಗ ಚಾರ್ಜ್ ಶೀಟ್ ಎಲ್ಲ ಸಲ್ಲಿಕೆ ಆದ್ಮೇಲೆ ದರ್ಶನ್ ಅವ್ರು ಇನ್ಯಾವ ರೀತಿಯಾದ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ. ರಾಜಾತಿಥ್ಯ ಪಡ್ಕೊಂಡ ನಂತರದಲ್ಲಿ ಅಲ್ಲಿಂದ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯ್ತು. ಅಲ್ಲಿಂದ ಬೇಲ್ ಸಿಕ್ಕಿದ್ದು, ಮತ್ತೆ ಸುಪ್ರೀಂ ಕೋರ್ಟ್ ಗಮನಕ್ಕೂ ಕೂಡ ಹೋಗಿದ್ದು. ಮತ್ತೆ ನಂತರ ದಿನಗಳಲ್ಲಿ ಅವ್ರಿಗೆ ಯಾವುದೇ ರೀತಿಯ ಜೈಲ್ ಮ್ಯಾನ್ಯುಯಲ್ ಹೊರತುಪಡಿಸಿ ಈ ರೀತಿಯಾಗಿ ಯಾವುದೇ ರೀತಿಯ ರಾಜಾತಿಥ್ಯ ಕಂಡು ಬರಬಾರದು, ಯಾವುದೇ ರೀತಿಯಲ್ಲಿ ಅವರಿಗೆ ಯಾವುದೇ ಒಂದು ಹೆಚ್ಚಿನ ಸೌಲಭ್ಯಗಳನ್ನಾಗ್ಲಿ ಅಥವಾ ರಾಜಾತಿಥ್ಯವನ್ನಾಗ್ಲಿ ಕೊಡೋದಾದ್ರೆ ಅಲ್ಲಿನ ಜೈಲಧಿಕಾರಿಗಳಿಗೆ ಕಠಿಣವಾದಂತಹ ಶಿಕ್ಷೆ ಗುರಿಯಾಗಬೇಕಾಗುತ್ತೆ ಅಂತ ಏನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಕೂಡ ಹೇಳಿದ್ರು. ಅದ ನಂತರದಲ್ಲಿ ಈಗ ಸದ್ಯಕ್ಕೆ ಹಾಸಿಗೆ ದಿಂಬು ಕನಿಷ್ಠ ಸೌಲಭ್ಯಗಳು ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ಸತತವಾಗಿ ಆರ್ಗ್ಯುಮೆಂಟ್ ಮಾಡ್ತಿರುವಂತದ್ದು. ನ್ಯಾಯಾಧೀಶರ ಆದೇಶ ಮಾಡಿದ್ರು ಕೂಡ ಜೈಲಧಿಕಾರಿಗಳು ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇಲ್ಲ, ಅಲ್ಲಿ ಹೊರಗಡೆ ಓಡಾಡೋದಕ್ಕೂ ಬಿಡ್ತಾ ಇಲ್ಲ ಅನ್ನುವಂತ ಆರೋಪಗಳನ್ನ ಇಟ್ಟು ತೀವ್ರವಾದಂತ ವಾದವನ್ನ ಮಾಡಿದ್ರು. ಆದ್ರೆ ಈಗ ಅದ್ರ ಬೆನ್ನಲ್ಲೇನೆ ಈಗ ಈ ಒಂದು ಪ್ರಕರಣವನ್ನು ಕೂಡ ದೋಷಾರೋಪಣೆಯ ಪಟ್ಟಿ ಏನಾದ್ರು ಸಲ್ಲಿಕೆ ಆದ್ರೆ ಆ ಪ್ರಕರಣದಲ್ಲಿ ಏನೆಲ್ಲ ಆಗುತ್ತೆ, ಆ ಪ್ರಕರಣದಲ್ಲಿ ಅವರು ಯಾವ ರೀತಿಯ ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷೆಗೆ ಗುರಿ ಆಗ್ತಾರೆ ಅನ್ನುವಂಥದ್ದು ಕೂಡ ರಿವೀಲ್ ಆಗುತ್ತೆ. ಆ ನಂತರ ಅವರು ಡಿಫೆಂಡ್ ಮಾಡ್ಕೊಳ್ಬೇಕಾಗತ್ತೆ. ಅವರ ವಕೀಲರು ಕೂಡ ಆ ಫೋಟೋ ಬಂದಿರುವಂತದ್ದು, ಈಗ ಹಾಕಿರುವಂತಹ ದೋಷಾರೋಪಣೆ ಪಟ್ಟಿ, ಆರೋಪಣೆ ಪಟ್ಟಿಯಲ್ಲಿ ಇರುವಂತಹ ಆರೋಪಗಳು ಅದು ಅಪ್ಲೈ ಆಗುತ್ತಾ ಆಗಲ್ವಾ ಅನ್ನುವಂಥದ್ದನ್ನ ಡಿಫೆಂಡ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಈಗ ಆಗ್ಲೇನೆ ಸಾಕಷ್ಟು ಬಾರಿ ನ್ಯಾಯಾಲಯದ ಒಳಗಡೆ ವಾದ ಪ್ರತಿವಾದ ನಡೆಯುವಂತ ಸಂದರ್ಭದಲ್ಲಿ ಸಿಗರೇಟ್ ಕುಡಿಯುವಂತದ್ದಕ್ಕೆ ಅವಕಾಶ ಇದೆ, ಅಲ್ಲಿ ಕಾಫಿ ಕುಡಿಯುವಂತದ್ದಕ್ಕೂ ಅವಕಾಶ ಇದೆ ಜೈಲ್ ಮ್ಯಾನ್ಯುಯಲ್ ಪ್ರಕಾರ, ಅಲ್ಲಿ ಕುಳಿತುಕೊಳ್ಳೋದಕ್ಕೂ ಅವಕಾಶ ಇದೆ. ಅವ್ರೇನು ಅಪರಾಧಿ ಅಲ್ಲ, ಅವರ ಮೇಲೆ ಇನ್ನೂ ಆರೋಪ ಇದೆ ಅನ್ನುವಂತ ಒಂದು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದ್ವು. ಆದ್ರೆ ಅಲ್ಲಿ ಲಾನ್ ಅಲ್ಲಿ ಕೂತ್ಕೊಳ್ಳೋಕ್ ಅವಕಾಶ ಇದೆಯಾ, ಹೊರಗಡೆಯಿಂದ ಕಾಫಿ ತಂದ್ಕೊಟ್ಟವ್ರು ಯಾರು, ಮಗ್ ತಂದ್ಕೊಟ್ಟವ್ರು ಯಾರು, ಸಿಗರೇಟ್ ಹೇಗ್ ಸಿಕ್ತು, ಜೊತೆಗೆ ಇವರೆಲ್ಲರೂ ಒಟ್ಟಾಗಿ ಕೂತ್ಕೊಳ್ಳೋದಕ್ಕೆ ಹೇಗಾಯ್ತು, ಇವರೆಲ್ಲ ಒಂದೇ ಬ್ಯಾರಕಲ್ಲಿದ್ದವ್ರ, ಇಲ್ಲ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಹೊರಗಡೆ ಬಂದ್ರು, ಆತರ ಅನಧಿಕೃತವಾಗಿ ಗುಂಪು ಸೇರುವಂತದಕ್ಕೆ ಅವಕಾಶ ಇದೆಯಾ, ಇಲ್ಲ ಅಂತ ಹೇಳಿದ್ರೆ ಅನಧಿಕೃತವಾಗಿ ಹಾಗೆ ಸೇರುವಂತದ್ದಾದ್ರೆ ಯಾವ ರೀತಿಯಲ್ಲಿ ಅವರು ಅಲ್ಲಿ ಜೈಲ್ ಮ್ಯಾನ್ಯುಯಲ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ, ಜೈಲಿನ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ದಾರೆ, ಆ ರೀತಿಯ ಉಲ್ಲಂಘನೆ ಮಾಡಿದ್ರೆ ಅವರಿಗೆ ಶಿಕ್ಷೆ ಏನು, ಈ ಎಲ್ಲವೂ ಕೂಡ ಎದುರಿಸ್ಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಹಾಸಿಗೆ ದಿಂಬು ಕೊಡದೇ ಇಲ್ಲ ಅನ್ನುವಂತ ಒಂದು ಸ್ಥಿತಿಯಲ್ಲಿದ್ದಾರೆ. 9ನೇ ತಾರೀಕಿಗೆ ಅದ್ರದ್ದು ಮತ್ತೊಮ್ಮೆ ಆ ಒಂದು ಜಡ್ಜ್ಮೆಂಟ್ ಆಗುತ್ತೆ. ಈಗ ದೋಷಾರೋಪಣೆ ಪಟ್ಟಿ ಕೂಡ ರೆಡಿ ಆಗ್ತಾ ಇದೆ. ದೋಷಾರೋಪಣೆ ಪಟ್ಟಿ ರೆಡಿ ಆದ್ರೆ ಡಿಫೆನ್ಸ್ಗೆ ಮತ್ತಷ್ಟು ಕೆಲಸ ಆದ್ರೆ ಸರ್ಕಾರಿ ವಕೀಲರಿಗೆ ಮತ್ತಿನ್ನೊಂದಷ್ಟು